ಸೌಜಿ ಜನದ ಈ ಒಳ್ಳೆತನ ಎಲ್ಲರಿಗೂ ಗೊತ್ತಾಗ್ಬೇಕ. ಪ್ರತಿ ವರ್ಷ 6,000-7,000 ಹೆಣ್ಮಕ್ಳು ತಮ್ಮ ಜೀವ ಕಳ್ಕೋತಾರ ಡೌರಿ ಸಂಬಂಧ. 1961 ದಾಗ ಡೌರಿ ಏನೋ ಗವರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದ್ರ, ಬಟ್ ಇನ್ನೂ ಮಟ್ಟ ಕೆಲವೊಂದ್ ಕಮ್ಯುನಿಟೀಸ್ ಇದನ್ನ ಒಳಗೊಳಗ ಫಾಲೋ ಮಾಡಾತಾರ. ತಮ್ಮ ಮನಿ ಹೆಣ್ಮಗಳದ ವ್ಯಾಪಾರ ಮಾಡಾತಾರ. ಬಟ್ SSK ಕಮ್ಯುನಿಟಿದವ್ರ ಈ ಪ್ರಾಕ್ಟೀಸ್ ಇಂದ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇದಾರ. ಕ್ಷತ್ರಿಯ ರಕ್ತದವರಾಗಿದ್ದ ಇವ್ರ ಡೌರಿಕ್ಕಿಂತ ಮೇಲೆ ತಮ್ಮ ಸ್ವಾಭಿಮಾನ ಇಟ್ಕೋತಾರ. ಮದ್ವಿಗ ಒಂದ್ ಬಾಂಧವ್ಯ ತರ ನೋಡ್ತಾರ, ವ್ಯಾಪಾರ ಅಲ್ಲ. ತಮ್ಮ ಮನಿ ಹೆಣ್ಮಗಳಿಗ ಲಕ್ಷ್ಮಿ ಜಗದಂಬೆ ತರ ನೋಡ್ತಾರ, ಮನಿ ಭಾರ ಅಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದ್ ಫ್ಯಾಮಿಲೀಸ್ದಾಗ ಹೆಣ್ಮಗಳು ಹುಟ್ಟಿದ್ರೆ ಸಾಕ ಅವ್ರಿಗೆ ಬೇಜಾರಾಗತ್ ಬಿಡ್ತೈತಿ. ಅವ್ರ ಒಳಗೊಳಗ ವಿಚಾರ ಮಾಡ್ತಿರ್ತಾರ, ಮುಂದಿಕ್ಕೀಗ ಆಸ್ತಿ ಮಾರಿ ಮದ್ವಿ ಮಾಡ್ಬೇಕಲ್ಲ ಅಂತೇಳಿ. ಇದನ್ನ ಅವ್ರ ಒಂದ್ ಪ್ರಾಕ್ಟೀಸ್ ತರ ಅಲ್ಲ, ಟ್ರೆಡಿಷನ್ ತರ ಫಾಲೋ ಮಾಡ್ಕೊಂಡ್ ಬಂದಾರ. ಮುಂದ್ ಇಂತ ಆಸ್ತಿ ಮಾರೋ ಸಿಚುವೇಶನ್ ಬರ್ಬಾರ್ದಂತ ಹೇಳಿ ಕೆಲವೊಬ್ರಂತ್ರು ಕೂಸ್ ಹುಟ್ಟೋ ಮುಂಚೆನ ಅದಕ್ಕ ಸಾಯಿಸ್ ಬಿಡ್ತಾರ. ಇದ್ರ ಸಂಬಂಧ ನಮ್ ದೇಶದೊಳಗ ಇನ್ನೂ ಮಟ್ಟ ಜೆಂಡರ್ ಇನ್ಇಕ್ವಾಲಿಟಿ ಐತಿ. ಸೊಸೈಟಿ ಒಳಗ ಹುಡುಗ್ಯಾರ್ದ ಕೊರತೆ ಐತಿ. SSK ಕಮ್ಯುನಿಟಿದವ್ರ ಈ ಟ್ರೆಡಿಷನ್ ಫಾಲೋ ಮಾಡ್ಲಾರ್ದಕ್ಕ ಅವ್ರ ಫ್ಯಾಮಿಲೀಸಿಗೆ ಯಾವತ್ತೂ ಇದ್ ಅನ್ಸಂಗೇ ಇಲ್ಲ ಹೆಣ್ಮಗ್ಳು ಅವ್ರ ಮನಿ ಭಾರ ಅಂತೇಳಿ. ಎದಕ್ಕಂದ್ರ ಆ ಫ್ಯಾಮಿಲೀಸಿಗ ತಮ್ಮ ಆಸ್ತಿ ಮಾರಿ ಮದ್ವಿ ಮಾಡೋ ಸಿಚುವೇಶನ್ ಬರಂಗಿಲ್ಲ. ಇದ್ರ ಸಂಬಂಧ ಅವ್ರ ಕಮ್ಯುನಿಟಿ ಒಳಗ ಹೆಣ್ಮಕ್ಳು ಕೊರತೆನ ಬರಂಗಿಲ್ಲ. ಅದಕ್ಕೆ SSK ಜನದ ಈ ಒಳ್ಳೆತನ ಜನಕ್ಕೆ ಶೇರ್ ಮಾಡ್ರಿ. ಮತ್ತಿಂತ ವಿಡಿಯೋಸಿಗೆ ಫಾಲೋ ಮಾಡ್ರಿ. ಅ ಕ್ಲಾಸಿಕ್ ವೈಬ್.